ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನೊಂದು ಪೇಪರ್ ಆರ್ಟಿಕಲ್ ಬಂದಿದೆ. ಇದು ಇದೇ ತಿಂಗಳು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಕೊಡ್ತಾರೆ ಮತ್ತು ಎಷ್ಟೆಲ್ಲ ಶಿಕ್ಷಣ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆದಮೇಲೆ ಈ ಜನವರಿ ತಿಂಗಳಲ್ಲಿ ಸುಮಾರು 18,000 ರಾಜ್ಯ ಸರ್ಕಾರದಲ್ಲಿ 18,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಜೂನ್ ವೇಳೆಗೆ ಪೂರ್ಣಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಜನವರಿಯಲ್ಲಿ TET ರಿಸಲ್ಟ್ ಬರುತ್ತೆ. ತದನಂತರದಲ್ಲಿ ಮಾರ್ಚಲ್ಲಿ ಪ್ರಾರಂಭ ಮಾಡಿ ಪ್ರಕ್ರಿಯೆಯನ್ನು ನಾವು ಜೂನ್ದಲ್ಲಿ ಮುಗಿಸ್ತೀವಿ. ಯಾಕಂದರೆ ಜುಲೈದಲ್ಲಿ ಶಾಲೆಗಳು ಪ್ರಾರಂಭ ಆಗೋದ್ರಿಂದ ಈ ಶಿಕ್ಷಕರು ಸುಮಾರು 18,000 ಶಿಕ್ಷಕರು ಲಭ್ಯವಾಗ್ತಾರೆ ಅಂಥೇಳಿ ಅವರು ಹೇಳಿದ್ದಾರೆ. ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದು ನಿಜವಾಗಿಯೂ 18,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರಂತ ನೋಡಬೇಕಾಗಿತ್ತು. ಅಂದರೆ ಇಲ್ಲಿ ನಾವು ನೋಡ್ಬೋದು, ಆರ್ಥಿಕ ಇಲಾಖೆ ಅವರು ಹೇಳ್ತಾರೆ, ಇದೇ ಸರ್ಕಾರದವರು ಹೇಳಿದಂಥ ಮಾತಿದು. ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾಗಿರುವ ಹುದ್ದೆಗಳ ವಿವರ ಅಂತ ಕೊಡ್ತಾರೆ. ನಾವು ಶಿಕ್ಷಣ ಇಲಾಖೆಗೆ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಬಂದಿದ್ದೇ ಆಗಿತ್ತು ಅಂತಂದರೆ ನಮಗೆ ಸಿಗುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ 5,267 ಹುದ್ದೆಗಳು ಮಾತ್ರ ನಮಗೆ ದೊರೆಯುತ್ತವೆ. ಆದರೆ ಇವರು ಹೇಳಿರುವಂಥದ್ದು 18,000 ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನನಗನ್ಸುತ್ತೆ ಓನ್ಲಿ ಬರೀ 5,267 ಹುದ್ದೆಗಳು, ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ಮಾತ್ರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬಹುದೇನೋ TET ಮುಗಿದ ನಂತರ. ಆದರೆ ಈ 18,000 ಅನ್ನುವಂಥದ್ದು ಇದು ಸುಳ್ಳು ಸಂಗತಿಯಾಗಿದೆ. ಓಕೆ, ಮತ್ತು ಈ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂತಂದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಹೊಸ ವರ್ಷ ನೇಮಕಾತಿಯ ನಿರೀಕ್ಷೆ ಅಂತ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು, ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಂಜೂರಾದ ಹುದ್ದೆಗಳು ಪ್ರಾಥಮಿಕದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿದೆ, ಪ್ರೌಢದಲ್ಲಿ 32,000 ಮಂಜೂರಾದಂಥ ಹುದ್ದೆಗಳು. ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ನೋಡ್ತಾ ಬರೋದಾಗಿತ್ತು ಅಂದರೆ ಪ್ರಾಥಮಿಕದಲ್ಲಿ 49,729 ಹುದ್ದೆಗಳು ಪ್ರೆಸೆಂಟ್ಲಿ ಖಾಲಿ ಇದ್ದಾವೆ ಮತ್ತು ಪ್ರೌಢಶಾಲೆಯಲ್ಲಿ 11,779 ಹುದ್ದೆಗಳು ಪ್ರೆಸೆಂಟ್ಲಿ ಏನಿದೆ ಖಾಲಿ ಇರುವಂಥ ಹುದ್ದೆಗಳು. ಇವುಗಳಲ್ಲಿ ಇವರು 18,000 ತುಂಬ್ತೀವಿ ಅಂತ ಕೊಟ್ಟಿದ್ದಾರೆ. ಆದರೆ ಆರ್ಥಿಕ ಇಲಾಖೆ ಕೊಟ್ಟಿರುವಂಥದ್ದು ಬರೀ 5,000 ಹುದ್ದೆಗಳನ್ನು ಮಾತ್ರ ಕೊಟ್ಟಿದೆ. ಹೀಗಾಗಿ ಈ ವರ್ಷ ಅನ್ನೋದಕ್ಕಿಂತ ಈ ಜನವರಿಯಲ್ಲಿ ಏನಾದರೂ ಪ್ರಕ್ರಿಯೆ ಆಗಿತ್ತು ಅಂತಂದರೆ ಬರೀ 5,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು, ಅದು ಕಲ್ಯಾಣ ಕರ್ನಾಟಕ ವಿಭಾಗದ ನೇಮಕಾತಿ ಪ್ರಕ್ರಿಯೆಯನ್ನು ಮಾತ್ರ ಮಾಡ್ತಾರೆ. ನಂತರ ಬೇಕಿದ್ದರೆ ಅವ್ರು ಏನು ಮಾಡ್ಬೋದು, ಬಜೆಟಲ್ಲಿ ಆ ಹುದ್ದೆಗಳನ್ನು ಆ್ಯಡ್ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಯಲ್ಲಿ ಅದನ್ನ ತುಂಬಿಕೊಳ್ಳುವಂಥ ಚಾನ್ಸಸ್ ಇದೆ. ಹೀಗಾಗಿ ಈ ತಿಂಗಳು 18,000 ಶಿಕ್ಷಕರ ನೇಮಕಾತಿ ಅಂತೂ ಮಾಡೋದಿಲ್ಲ ಈ ವರ್ಷ ಅಂದರೆ ಈ ಜೂನ್ ಮುಗಿಯೋದ್ರೊಳಗೆ. ಆದರೆ 5,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾತ್ರ ನಡೆಸುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು.